ರಾಜ್ಯಾದ್ಯಂತ ಮಳೆ ಸುರಿತಾ ಇರುವಂಥದ್ದು ಪ್ರಮುಖವಾಗಿ ಏನು ಪಶ್ಚಿಮ ಘಟ್ಟಗಳಲ್ಲಿ ಸುರಿದಂತಹ ಮಳೆ ನದಿ ರೂಪದಲ್ಲಿ ಬಂದು ಸಮುದ್ರವನ್ನು ಸೇರುತ್ತೆ. ಸಹಜವಾಗಿ 60% ಈಗಾಗಲೇ ನೀರು ಮಳೆ ಬಂದಿರೋದ್ರಿಂದ ಅದೆಲ್ಲ ನೀರು ಕೂಡ ಈಗ ಸಮುದ್ರದಲ್ಲಿ ಒಂದು 50% ಸೇರಿರುತ್ತೆ. ಅದರಿಂದ ಕೂಡ ಸಮುದ್ರ ಸಾಕಷ್ಟು ಪ್ರಕ್ಷುಬ್ಧಗೊಂಡಿದೆ. ಯಾಕೆಂತ ಹೇಳಿದರೆ ಕೆಲವೊಂದು ಡ್ಯಾಮ್ಗಳಲ್ಲೂ ಕೂಡ ನೀರನ್ನು ಬಿಟ್ಟಿರೋದ್ರಿಂದ ಸಮುದ್ರಕ್ಕೆ ನೀರಿನ ಒಳಹರಿವು ಹೆಚ್ಚಾಗಿದೆ. ಸೊ ಒಂದು ಕಡೆ ಮಳೆ ಆದರೆ ಇನ್ನೊಂದು ಕಡೆ ಇಂತಹ ಪರಿಸ್ಥಿತಿ ಇದ್ದರೆ ಇನ್ನೂ ಆಘಾತಕಾರಿ ವಿಚಾರ ಅಂತ ಹೇಳಿದರೆ ವಾಯುಭಾರ ಕುಸಿತ ಆಗಿರುವಂಥದ್ದು. ಸದ್ಯಕ್ಕೆ ವಾಯುಭಾರ ಕುಸಿತ ಆಗಿರೋದ್ರಿಂದ ಇವಾಗ ಮುಂಬೈ ಸೇರಿದಂತೆ ಕೊಚ್ಚಿ ಅಂದರೆ ಮಧ್ಯ ಬರುವಂಥ ಎಲ್ಲ ಕೋಸ್ಟಲ್ ಪ್ರದೇಶಗಳಲ್ಲೂ ಕೂಡ ಈಗ ಒಂದು ಪ್ರಕ್ಷುಬ್ಧ ವಾತಾವರಣ ಮತ್ತು ಬಿರುಗಾಳಿ ಬೀಸುವಂಥ ಸಾಧ್ಯತೆಗಳಿರುವಂಥದ್ದನ್ನು ಒಂದು IMD ಈ ಒಂದು ರಿಪೋರ್ಟನ್ನು ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಜುಲೈ 27ರವರೆಗೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಗಾಳಿ ಬೀಸುತ್ತೆ, ರಕ್ಕಸ ಅಲೆಗಳು ಬರುತ್ತೆ ಅನ್ನೋ ಒಂದು ರಿಪೋರ್ಟನ್ನು ಕೊಟ್ಟಿರೋದ್ರಿಂದ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಅಲೆಗಳು ರಕ್ಕಸ ರೀತಿಯಲ್ಲಿ ಬೀಸ್ತಾ ಇದ್ರು ಕೂಡ ಇನ್ನು ಜುಲೈ 27ರವರೆಗೂ ಸಾಕಷ್ಟು ಪ್ರಮಾಣದಲ್ಲಿ ಬೀಸುವಂತಹ ಸಾಧ್ಯತೆಗಳಿದೆ. ಸದ್ಯಕ್ಕೆ ನಾನು ಇವಾಗ ಮಂಗಳೂರು ಹೊರವಲಯದ ಸೋಮೇಶ್ವರ ಬೀಚ್ನಲ್ಲಿದ್ದಲ್ಲಿ ಅರೇಬಿಯನ್ ಸೀಯನ್ನು ನೋಡ್ಬೋದಾಗಿದೆ ಯಾವ ರೀತಿ ಅಲೆಗಳು ಈಗಾಗಲೇ ಪ್ರಕ್ಷುಬ್ಧಗೊಂಡಿದೆ ಅಂತ ಹೇಳಿ. ಅಂದರೆ ಈಗ ಬರ್ತಾ ಇರುವಂತಹ ಅಲೆಗಳು ಭಾರಿ ಪ್ರಮಾಣದ ಅಲೆಗಳಾಗಿದೆ ಮತ್ತು ಏನು ಮಳೆ ಹೆಚ್ಚಾಗಿರುವಂಥದ್ದು ಮತ್ತು ಒಳಹರಿವು ಹೆಚ್ಚಾಗಿದೆ ಮತ್ತು ಬೀಸ್ತಾ ಇರುವಂಥ ಗಾಳಿಗೆ ದಡಕ್ಕೆ ಅಪ್ಪಳಿಸ್ತಾ ಇದೆ ಮತ್ತು ಕಡಲು ಕೊರತ ಆಗಿರುವಂಥದ್ದು. ಸದ್ಯಕ್ಕೆ ನಾವು ಈ ಭಾಗದಲ್ಲಿ ನೋಡಿದ್ರೆ ಸಾಕಷ್ಟು ಮನೆಗಳು ದರಶಾಹಿಯಾಗಿರುವಂಥದ್ದು, ತೆಂಗಿನ ಮರಗಳು ಗಿಡ ಮರಗಳಿರ್ಬೋದು ಮತ್ತು ಏನು ಬ್ರೇಕ್ ವಾಟರನ್ನು ಹಾಕಿರ್ತಾರೆ ಅದು ಕೂಡ ಸಮುದ್ರದ ಅಲೆಗಳಿಗೆ ಸಿಕ್ಕಿ ಅವೆಲ್ಲ ವಾಪಸ್ ಕೊಚ್ಕೊಂಡು ಹೋಗಿರೋಂಥದ್ದನ್ನು ನಾವು ನೋಡ್ಬೋದಾಗಿದೆ. ಅಂದರೆ ಇದು ಕೇವಲ ಮಳೆಯ ಎಫೆಕ್ಟಿಂದ ಈ ರೀತಿ ಆಗಿರುವಂಥದ್ದು. ಅಂದರೆ ಮಳೆ ಹೆಚ್ಚಾಗಿ ಜೊತೆಗೆ ಸ್ವಲ್ಪ ಗಾಳಿ ಬಂದು ಈ ರೀತಿ ಪ್ರಮಾಣದಲ್ಲಿ ಆಗಿದೆ. ಆದರೆ ಈಗ IMD ವರದಿ ಕೊಟ್ಟಿರೋದು ಏನಂತ ಹೇಳಿದರೆ 45ರಿಂದ 65 ಕಿಲೋಮೀಟರ್ ಅಷ್ಟು ಗಾಳಿ ಬೀಸುವಂತಹ ಸಾಧ್ಯತೆಗಳಿರುತ್ತೆ. ಮತ್ತು ಏನು 300ರಿಂದ 400 ಮೀಟರ್ಗಳಷ್ಟು ಅಂದರೆ ಸೀಶೋರಿಂದ ಅಲೆಗಳು ಅಲ್ಲಿಂದ ಮುಂದಕ್ಕೆ ಹೋಗುವಂಥ ಸಾಧ್ಯತೆಗಳಿರುತ್ತೆ ಅಂತ ಹೇಳ್ತಾರೆ. ಸೊ ಇಂಥದ್ದೇನಾದರೂ ಆದರೆ ಆ ಪ್ರಮಾಣದಲ್ಲಿ ಅವರು ಹೇಳುವ ಮಟ್ಟಿಗೆ ಅಂದರೆ ಅಲೆಗಳು 4.5ರಿಂದ 5.5 ಮೀಟರ್ಗಳಷ್ಟು ಎತ್ತರ ಹೋಗುತ್ತೆ ಅಲೆಗಳು ಅಂತ ಅವರು ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಸೊ ಅಷ್ಟೇನಾದರೂ ಆದರೆ ಏನು ನಾವು ನೋಡ್ಬೋದಾಗಿದೆ, ಕಡಲಂಚಿನಲ್ಲಿರುವಂತಹ ಮನೆಗಳು, ತೆಂಗಿನ ತೋಟಗಳೇನಿರ್ಬೋದು, ಜನವಸತಿ ಪ್ರದೇಶಗಳು, ಸಮುದ್ರ ತಟ ಏನಿದೆ, ಸೊ ಅಂಥ ಕಡೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ನುಗ್ಗುತ್ತೆ. ಅಲ್ಲಿ ಅಕ್ಷರಶಃ ಏನು ಸಂಪೂರ್ಣ ಮುಳುಗಡೆಯಾಗುವಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಅಂದರೆ IMD ಕೊಟ್ಟಿರುವಂಥ ರಿಪೋರ್ಟ್ ಪ್ರಕಾರ ಆ ರೀತಿ ಏನಾದರೂ ಭಾರಿ ಪ್ರಮಾಣದ ಅಲೆಗಳು, ಭಾರಿ ಪ್ರಮಾಣದ ಗಾಳಿ ಏನಾದರೂ ಬೀಸಿದರೆ ಈ ಒಂದು ಭಾಗ ಅಂದರೆ ಮುಂಬೈಯಿಂದ ಕೊಚ್ಚಿವರೆಗೂ, ಮುಂಬೈ, ಗೋವಾ, ಕಾರವಾರ, ಉಡುಪಿ ಮತ್ತು ಮಂಗಳೂರು, ಈ ಕಡೆ ಕಾಸರಗೋಡು, ಸೊ ಕಾಸರಗೋಡು ಕೊಚ್ಚಿವರೆಗೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಅಲೆಗಳು ಉಂಟಾಗುತ್ತೆ. ಅಲೆಗಳು ಉಂಟಾಗೋದ್ರಿಂದ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಜನವಸತಿ ಪ್ರದೇಶಗಳಿಗೂ ಕೂಡ ತೊಂದರೆಯಾಗುತ್ತೆ. ಸೊ ಮುಂದಿನ ಅಂದರೆ ಇನ್ನೂ ಒಂದು ವಾರಗಳ ಕಾಲ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಮತ್ತು ಜಿಲ್ಲಾಡಳಿತ ಮತ್ತು ಸ್ಥಳೀಯ ಸಂಸ್ಥೆಗಳು ಕೂಡ ಸಜ್ಜಾಗಿರಬೇಕಾಗುತ್ತೆ.